ಹಾಲು ಉತ್ಪಾದನೆ ಮಾಡೋ ರೈತ ಸಾಲದಲ್ಲಿದ್ದಾನೆ, ಹಾಲು ಕುಯ್ದು ವ್ಯಾಪಾರ ಮಾಡೋ ಗ್ರಾಹಕ ಸಾಲದಲ್ಲಿದ್ದಾನೆ. ಆದ್ರೆ ಅದನ್ನೇ ವ್ಯಾಪಾರ ಮಾಡೋ KMF ಸಾವಿರಾರು ಕೋಟಿ ಲಾಭದಲ್ಲಿದೆ. ಈ ಕಂಪ್ಲೀಟ್ ಸ್ಟೋರಿಗಾಗಿ ಜೇನಿಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಲನ್ನು ಮಾರಿ ಜೀವನ ನಡೆಸೋ ಲಕ್ಷಾಂತರ ಕುಟುಂಬಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ರೈತ ಕುಟುಂಬಕ್ಕೆ ಸೇರಿದ ಈ ಜನರನ್ನೇ ಬಂಡವಾಳ ಮಾಡಿಕೊಂಡು ಲಾಭ ಮಾಡಿಕೊಳ್ಳಲು ಅಂಗಡಿ ತಕೊಂಡು ಕೂತ್ಕೊಂಡಿದೆ ಈ ಸರ್ಕಾರ. ಹೌದು, ಈ ಸರ್ಕಾರ 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡ್ತಾ ಇದೆ ಸ್ವಾಮಿ. ಯಾಕೆ ಸ್ವಾಮಿ ಹಾಲಿನ ರೇಟ್ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ವಿಚಿತ್ರ ಅನಿಸ್ತಕ್ಕಂಥ ಆನ್ಸರ್ ಬರುತ್ತೆ. ಮೊದಲೇ ಮಧ್ಯಮ ವರ್ಗದ ಜನ ಪ್ರತಿ ತಿಂಗಳು ಪೈಸೆ ಲೆಕ್ಕ ಹಾಕಿ ಜೀವನ ನಡೆಸ್ತಿದೆ. ಮಧ್ಯಮ ವರ್ಗದ ಜನಗ ಅಂದ್ರೆ ಒತ್ತಡ ಮತ್ತು ಒತ್ತಡ ಸ್ವಾಮಿ. ಅವರಿಗೆ 1 ರೂಪಾಯಿಯು ಬಹಳ ಮುಖ್ಯ. ಅಂಥದ್ರಲ್ಲಿ ನೀವು ಏಕಾಏಕಿ 4 ರೂಪಾಯಿ ಜಾಸ್ತಿ ಮಾಡೋದು ಏನಾಗ್ಬೇಕು ಹೇಳಿ? ಅದು ಸರಿ, ಯಾಕೆ ಹಾಲು ರೇಟ್ ಜಾಸ್ತಿ ಮಾಡ್ತಿದ್ದೀರಿ? ರೈತರಿಗೆ ಕೊಡಬೇಕಾದ 600,000 ಕೋಟಿ ಬಾಕಿ ಇದೆ, ಅದಕ್ಕೆ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಅಂತ ನೀವು ಹೇಳ್ತೀರಾ. ಮತ್ತೊಮ್ಮೆ ಪಕ್ಕದ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕಿಂತ ಜಾಸ್ತಿ ರೇಟ್ ಇದೆ, ಅದಕ್ಕೆ ಜಾಸ್ತಿ ಮಾಡ್ತಾ ಇದೀವಿ ಅಂತೀರ. ಮಗದೊಮ್ಮೆ ಇಲ್ಲಿ ಸರ್ಕಾರ ರೈತರಿಗೆ ದುಡ್ಡು ಕೊಡದೆ ಮೋಸ ಮಾಡಿ ಮನೆಗೆ ಹೋಗಿದೆ, ಅದಕ್ಕೆ ನಾವೀಗ ವಸೂಲಿಗೆ ನಿಂತಿದ್ದೀವಿ ಅಂತೀರ. ಏನಂದ್ಕೊಂಡಿದ್ದೀರಿ ಸ್ವಾಮಿ ನಮ್ಮ ರಾಜ್ಯ ಜನಗಳನ್ನ? KMF ಎಂಬ ಒಂದು ಸಹಕಾರಿ ಸಂಸ್ಥೆ ಲೆಕ್ಕ ಒಂದ್ಸಲ ನಿಮಗೆ ನಾವೇ ಹೇಳ್ತೀವಿ ಕೇಳಿ. KMF ವಾರ್ಷಿಕ ವಹಿವಾಟು 2020ನೇ ಇಸ್ವಿ ತಗೊಳ್ಳೋದ್ರೆ ಆ ಒಂದು ವರ್ಷದಲ್ಲಿ 19,784 ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ. ಅದಷ್ಟು ಕೋಟಿಗಳಲ್ಲಿ ಅದರ ನಿವ್ವಳ ಲಾಭ ಇರತಕ್ಕಂಥದ್ದು 4,924 ಕೋಟಿ. ಅದರ ಹಿಂದೆ ಮುಂದೆ ಆ ವರ್ಷಗಳಲ್ಲಿ 1 ಕೋಟಿ ಆಚೆ ಈಚೆ ಆಗ್ಬಿಡುವುದು ಅಷ್ಟೇ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ KMF ಅದ ಹಿಂದಿನ ವರ್ಷ 5,350 ಕೋಟಿ 5,356 ಕೋಟಿ ಲಾಭದಲ್ಲಿದೆ. ನೀವು ಕೊಡಬೇಕಾದ್ದು ಅಂದ್ರೆ ಇದುವರೆಗೂ ರೈತರಿಗೆ ಬಾಕಿ ನಿಲ್ಲಿಸ್ಕೊಂಡ ಹಣ ಎಷ್ಟು ಸ್ವಾಮಿ? 2024ಕ್ಕೆ 622 ಕೋಟಿ. ಅಂದ್ರೆ 1,000 ಕೋಟಿ ಕೂಡ ಅಲ್ಲ. 5,000 ಲಾಭ ಇದೆ ಅಂತ ಆದ್ಮೇಲೆ ಕೇವಲ 600 ಕೋಟಿ ಬಾಕಿ ಯಾಕೆ ನಿಲ್ಲಿಸ್ಕೊಂಡ್ರಿ ಸ್ವಾಮಿ? ಇದು ತಮಾಷೆ ಮಾತಲ್ಲ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮಂದಿ ಅಂದ್ರೆ 9 ಲಕ್ಷ ಕುಟುಂಬ ಹಾಲು ಉತ್ಪಾದನೆ ಮಾಡಿ KMFಗೆ ಕೊಡ್ತಾ ಇದೆ. ಅದರಲ್ಲಿ ಅಷ್ಟೇನು ಸೌಲಭ್ಯಗಳಿಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ 50,000 ಕುಟುಂಬ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 35,000 ಕುಟುಂಬದ ಕಾಣಿಕೆಯು ಈ KMF ಮೇಲಿದೆ. ಇದಿಷ್ಟು ಜನರು ಪ್ರತಿದಿನ ಹಸು ಕಟ್ಟಿ ಹಾಲು ಕರೆದು ಸಗಡಿ ಬಾಚಿ ಕಷ್ಟಪಡದೆ ಹೋಗಿದ್ರೆ ಸಾವಿರಾರು ಕೋಟಿ ಲಾಭ ಎಲ್ಲಿಂದ ಬರ್ತದೆ ಸ್ವಾಮಿ? KMF ಅಡಿಯಲ್ಲಿ 9 ಲಕ್ಷ ಕುಟುಂಬಗಳು ಅಂದರೆ 17,014 ಸಂಘಗಳು ರಿಜಿಸ್ಟರ್ ಆಗಿದ್ದಾವೆ. ಅದರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಸಂಘಗಳು 15,043. ಅದರಲ್ಲಿ ಬೇರೆ ನಡೆಸ್ತಾ ಇರ್ತಕ್ಕಂಥ ಸಂಘಗಳ ಸಂಖ್ಯೆ 4,443. ಅದಷ್ಟು ಜನಕ್ಕೆ ಅದೇನೇನು ಅನುಕೂಲ ಮಾಡಿದ್ದೀರಾ ಹೇಳಿ? ಮಾತಾಡ್ತಿದ್ರೆ ರೈತರ ಹಿತದೃಷ್ಟಿಯಿಂದ ಅಂತಿರಲ್ಲ, ಅವರಿಗೆ ನ್ಯಾಯವಾಗಿ ಕೊಡಬೇಕಾಗಿರ್ತಕ್ಕಂಥ ಲಾಭಾಂಶದ ದುಡ್ಡನ್ನೇ ಸಹಾಯಧನ ಅಂತಿರಲ್ಲ. KMF ಅನ್ನು ಕಂಪ್ಲೀಟ್ ವ್ಯಾಪಾರ ಉದ್ಯಮ ಅಂತ ತೀರ್ಮಾನ ಮಾಡಿಕೊಂಡಾದ್ಮೇಲೆ ನಿಮಗೆ ನಾಚಿಕೆ ನಿಲ್ಲಿಂದ ಹೋಗ್ಬೇಕು ಹೇಳಿ? ಹಸೂರು ವ್ಯಕ್ತಿ ಹಾಲು ಕರೆಯೋನು ಸಾಲದಲ್ಲಿದ್ದಾನೆ, ಅದನ್ನು ದುಡ್ಡು ಕೊಟ್ಟು ಟೀ ಮಾರೋನು ಕೂಡ ಸಾಲದಲ್ಲಿದ್ದಾನೆ. ಆದರೆ ಮಧ್ಯದಲ್ಲಿರೋ ನೀವು ಮಾತ್ರ ಸಾವಿರಾರು ಕೋಟಿ ಲಾಭದಲ್ಲಿದ್ದೀರಿ. ಮೆಚ್ಬೇಕು ಸ್ವಾಮಿ ನಿಮ್ಮ ಈ ಲಾಜಿಕ್ನ. ಕರೆಯಲ್ಲಿ 1 ಲೀಟರ್ ಹಾಲಿನ ಉತ್ಪಾದನೆಗೆ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಿದೆಯಾ ಸ್ವಾಮಿ ನಿಮಗೆ? ನೀವು ಕೊಡೋ 34 ರೂಪಾಯಿ ಸಾಕಾಗುತ್ತಾ? ಇದೇನಾ ನಿಮ್ಮ ವೈಜ್ಞಾನಿಕ ಬೆಲೆ ನ್ಯಾಯ? ಇದರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣಂತೆ. ಈಗ ರೈತರಿಗೂ ಪರಿಣಾಮ ಹಾಕಿ ಅತ್ತ ಮಧ್ಯಮ ವರ್ಗದ ಜನರ ಜೇಬಿಗೂ ಕನ್ನ ಹಾಕುವ ನಿಮ್ಮ ಈ ಆಟಕ್ಕೆ ಬ್ರೇಕ್ ಹಾಕಿ. ಈ ಮುಖಾಂತರ ನಾವು ಜನಪರ ಆಡಳಿತ ನಡೆಸೋದನ್ನ ಕಲಿರಿ ಸ್ವಾಮಿ.